ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಬಂಧುಗಳೇ, ಇವತ್ತು ಏನು ರಾಜ್ಯದಲ್ಲಿ ಗೃಹ ಜ್ಯೋತಿ ಅಂತ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೂ ಉಚಿತವಾಗಿ ಕೊಟ್ಟು ಬೇರೆ ಕಡೆ ಇನ್ನೊಂದು ಏನು ಕಮರ್ಷಿಯಲ್ ಆಗಿ ಅಂಗಡಿಗಳನ್ನ ಇಟ್ಕೊಂಡಿರೋಂಥವ್ರ ಹತ್ರ ಲೂಟಿ ಮಾಡುವಂಥ ಕೆಲಸನ ಮಾಡ್ತಾಯಿದೆ. ಅದು ಗೃಹ ಜ್ಯೋತಿ ಅನ್ನೋದನ್ನು ಸ್ಕೀಮ್ನ ತಗೊಳ್ಳದೇ ಇರೋರ ಹತ್ರನೂ ಏನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಬೆಸ್ಕಾಮ್ನ ಬಳಸ್ಕೊಂಡು ಲೂಟಿ ಮಾಡುವಂಥ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಈಗ ನಿನ್ನೆ ನನಗೆ ಒಂದು ಬಿಲ್ ಬಂದಿದೆ. ಅಂದರೆ ನಾನು ಇದನ್ನು ಗಮನಿಸಿದ್ದು ನಿನ್ನೆ, ಯಾಕೆಂದರೆ ನನಗೆ ಎಷ್ಟು ದಿನ ನಾನು 1500-1600 ರೂಪಾಯಿ ಬರ್ತಾಯಿತ್ತು. ಈ ಸತಿ ಬಾರಿ ನಾನು ಫ್ರಿಜ್ನ ಮತ್ತು ಬೇರೆ ಬೇರೆ ಐಟಮ್ನ ಹಾಕಿರೋದ್ರಿಂದ ನನ್ನ ಏನು ವಿದ್ಯುತ್ ಶುಲ್ಕ ಏನು 3779 ರೂಪಾಯಿ ಬಂದಿದೆ. ನಾನು ಏನು ಇಷ್ಟೊಂದು ಬಂದಿದೆಯಲ್ಲ ಅಂತ ಚೆಕ್ ಮಾಡಿದಾಗ ಫ್ರಿಜ್ ಹಾಕಿದ್ರೆ ನನಗೆ ಗೊತ್ತಿತ್ತು. ಅಂದರೆ ನಾನು ಐಸ್ ಕ್ರೀಮ್ ಫ್ರಿಜ್ ಹಾಕಿದಾಗ ಒಂದು 1200 ರೂಪಾಯಿ ಬರುತ್ತೆ. ಬೇರೆ ಬೇರೆ ಇದರಿಂದ ನನಗೊಂದು ಒಟ್ಟಾರೆ ಆವಾಗ ಒಂದು 3000ವರೆಗೂ ಬರ್ಬೋದು. ಒಂದು 2,500ರಿಂದ 3000ವರೆಗೂ ಅಂತ ನನ್ನ ಅಂದಾಜಿತ್ತು. ಆದರೆ 800 ರೂಪಾಯಿ ಎಕ್ಸ್ಟ್ರಾ ಬಂದಿದೆ. ನಾನು 800 ರೂಪಾಯಿ ಯಾಕೆ ಎಕ್ಸ್ಟ್ರಾ ಬಂದಿದೆ ಅನ್ನೋದನ್ನು ಚೆಕ್ ಮಾಡಿದಾಗ ನನಗೆ ತಿಳಿದಂಥದ್ದು, ಏನು ಸರ್ಕಾರ ಏನು ಯೂನಿಟ್ನ ತಗೋಬೇಕಾದ್ರೆ ಒಂದಷ್ಟು ನಿಯಮಗಳನ್ನ ಇದೆ. 1 ಕಿಲೋವ್ಯಾಟು, 2 ಕಿಲೋವ್ಯಾಟು, 3 ಕಿಲೋವ್ಯಾಟ್ನ ನಾವು ಪರ್ಚೇಸ್ ಮಾಡಿದ್ರೆ ಇಷ್ಟು ನಿಗದಿತ ಶುಲ್ಕ ಅಂತ ಏನು ಬೆಸ್ಕಾಮ್ನವರು ಫಿಕ್ಸ್ ಮಾಡ್ತಾರೆ. ಅದೇ ರೀತಿ ನಂದು ಅಂಗಡಿದು 2 ಕಿಲೋವ್ಯಾಟು ಮತ್ತು OHP ಅನ್ನೋ ಅಷ್ಟು ಪರ್ಮಿಷನ್ ಇದೆ. ನಾನು ಒಟ್ಟಾರೆ ಟೋಟಲು 2.2 ಕಿಲೋವ್ಯಾಟ್ಗೆ ಪರ್ಮಿಷನ್ ಇದೆ. ನಾನು 2.2 ಕಿಲೋವರೆಗೂ ಬಳಸ್ಬೋದು. ಅದಾದಮೇಲೆ ನಾನು ಬಳಸೋದು ಎಕ್ಸ್ಟ್ರಾ ಲೋಡ್ ಅಂತ ಎಕ್ಸ್ಟ್ರಾ ಪೆನಾಲ್ಟಿ ಅನ್ನೋದನ್ನು ಹಾಕ್ತಾರೆ, MD ಪೆನಾಲ್ಟಿ ಅಂತ. ಆ ಪೆನಾಲ್ಟಿನ ಕಟ್ಟಬೇಕು. ಆದರೆ ನಾನು ಇಲ್ಲಿ ಬಳಸಿರೋವಂಥದ್ದು 1.61 ಕಿಲೋವ್ಯಾಟು, ಅಂದರೆ 2 ಕಿಲೋವ್ಯಾಟ್ಗಿಂತ ಕಮ್ಮಿ. ನಾನು ಏನು 2 ಕಿಲೋವ್ಯಾಟು ನನ್ನ ಅಂಗಡಿದು ಪರ್ಮಿಷನ್ ಇದೆ, ಅದರಿಂದ ಒಳಗಡೆ ನಾನು ಬಳಸಿದ್ದೀನಿ. ಆದರೆ ಇಲ್ಲಿ ಏನು ನನಗೆ ಬೆಸ್ಕಾಮ್ನವರು ಬಿಲ್ ಕೊಟ್ಟಿದ್ದಾರೆ. ಬೆಸ್ಕಾಮ್ನ ಬಿಲ್ನ ಆಧಾರದ ಮೇಲೆ ನಾನು ಮಾತಾಡ್ತಾ ಇರೋಂಥದ್ದು. ನಾನು 7 ರೂಪಾಯಿ ಒಂದು ಯೂನಿಟ್ ಪ್ರಕಾರ 389 ಯೂನಿಟ್ನ ಬಳಸಿದ್ದೀನಿ. ಒಟ್ಟಾರೆ ಟೋಟಲು 389 ಯೂನಿಟ್ಗೆ ಎಷ್ಟಾಯಿತು ಅವರೇ ಕೊಟ್ಟಿದ್ದಾರೆ, 2723 ರೂಪಾಯಿ ಆಯಿತು. ನಾನು ಲೆಕ್ಕ ಮಾಡಿದರೆ 7 × 389 ರೂಪಾಯಿ, 2723 ರೂಪಾಯಿ ಬಂತು. ಅಂದರೆ ಆ ಬಿಲ್ಲು ಕರೆಕ್ಟಾಗಿದೆ, ಅಂದರೆ ಬಂದಿರೋವಂಥದ್ದು. ಇಲ್ಲಿ ಏನು ಮಾಡಿದ್ದಾರೆ, ನೆಕ್ಸ್ಟು ಇಂಧನ ಹೊಂದಾಣಿಕೆ ಶುಲ್ಕ ಅಂದ್ಬಿಟ್ಟು 182 ರೂಪಾಯಿ ಹಾಕಿದ್ದಾರೆ. ಅದಾದಮೇಲೆ PNG ಸರ್ಚಾರ್ಜ್ ಅಂತ 140 ರೂಪಾಯಿ, ಮತ್ತು ಅದಕ್ಕೆ ತೆರಿಗೆ ಬಂದು 245 ರೂಪಾಯಿ ಹಾಕಿದ್ದಾರೆ. ಸರಿ ಆಯಿತು. ಆಮೇಲೆ ಇಲ್ಲಿ PF ಪೆನಾಲ್ಟಿ ಅಂತ ಹಾಕಿದ್ದಾರೆ. ಅದು ಏನಕ್ಕೆ ಪೆನಾಲ್ಟಿ ಅಂತ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. 15 ರೂಪಾಯಿ 56 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ, ನೋಡ್ಬೋದು ನೀವು. ಮತ್ತು ಅದ ನಂತರ ನನಗೆ ಟೋಟಲು ನಿಗದಿತ ಶುಲ್ಕ ಅಂತ 473 ರೂಪಾಯಿ. ಟೋಟಲ್ಲು ನನಗೆ ಬಿಲ್ ಬಂದಿರೋದು 3780 ರೂಪಾಯಿ. ಒಟ್ಟಾರೆ ಬಿಲ್ ಬಂದಿರೋದು 3779.50 ಆದರೆ ರೌಂಡ್ ಆಫ್ ಅಂತೇಳಿ 3780 ರೂಪಾಯಿ 50 ಎಕ್ಸ್ಟ್ರಾ ಆಗಿದೆ. ಓಕೆ, ಪರವಾಗಿಲ್ಲ. ಆದರೆ ಇಲ್ಲಿ ನಾನು ಏನು ನನ್ನ ನಿಗದಿತ ಶುಲ್ಕ ಅಂತ ಇದೆ, 1 ಯೂನಿಟ್ಗೆ ನನಗೆ ಅಂದರೆ 1 ಕಿಲೋವ್ಯಾಟ್ಗೆ 215 ರೂಪಾಯಿ ಇದೆ. ನಂದು 2.2 ಕಿಲೋವ್ಯಾಟ್ ಇರೋಂಥದ್ದು ಪರ್ಮಿಷನ್ನು. ಹಾಗಾಗಿ ನಂದು 473 ರೂಪಾಯಿ ಅದು ಫಿಕ್ಸೆಡ್. ಅದು ನಾನು ವಿದ್ಯುತ್ನ ಬಳಸದೇ ಹೋದರೂ ನನಗೆ 473 ರೂಪಾಯಿ ಕಂಪಲ್ಸರಿ ಬಂದೇ ಬರುತ್ತೆ. ಆದರೆ ಇಲ್ಲಿ ನಾನು ಕೇಳೋವಂಥದ್ದು, 473 ರೂಪಾಯಿಗೆ ಎಷ್ಟು ಯೂನಿಟ್ ಅಷ್ಟು ಫ್ರೀಯಾಗಿ ಕೊಡ್ತೀರಾ? ಅಂದರೆ ಒಂದು ಅಂದಾಜು ಪ್ರಕಾರ 473 / 7 ಅಂದರೆ 67 ಯೂನಿಟ್ಟು, ಅಂದರೆ 67.57, ಅಂದರೆ 67 ಅಥವಾ 68 ಯೂನಿಟು ನಮಗೆ ಏನು ಫ್ರೀಯಾಗಿ ಕೊಡಬೇಕಾಗಿತ್ತು. ಅಂದರೆ ನಾನು ಅಲ್ಲಿವರೆಗೂ ಬಳಸ್ಕೋಬೋದು. ಅದಾದಮೇಲೆ ನೀವು ಎಕ್ಸ್ಟ್ರಾ, ನಾನು ಇವತ್ತು ಯಾವುದೇ ಒಂದು ನಿಯಮಗಳು ಮಾಡಿದ್ರು ಈ ಥರ ಇದ್ದಾಗ ಫಿಕ್ಸೆಡ್ ಚಾರ್ಜ್ ಅಂದರೆ ನಾವು ಇಷ್ಟುವರೆಗೂ ಬಳಸ್ಬೋದು. ಇವಾಗ ನಾನು ಆಟೋದಲ್ಲಿ ಇಲ್ಲಿಂದ ಪಡೆಗಾರಪಾಳ್ಯದಿಂದ ನಾನು ಟೋಲ್ಗೇಟ್ ಹೋಗ್ತೀನಿ ಅಂದರೆ 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರಿಗೆ ಏನು 36 ರೂಪಾಯಿ ಸರ್ಕಾರ ನಿಗದಿಪಡಿಸಿದೆ. ಆ ನಿಗದಿಪಡಿಸಿರೋ 36 ನಾನು ಬಳಸ್ಕೋಬೋದು. ಅದಾದಮೇಲೆ ನಾನು ಟೋಲ್ಗೇಟಿಂದ ಇನ್ನೊಂದು 2.1 ಕಿಲೋಮೀಟ್ರ್, 2.3 ಕಿಲೋಮೀಟ್ರ್ ಆದರೆ 37 ರೂಪಾಯಿ 38 ರೂಪಾಯಿ ಆಗುತ್ತೆ. ನಾನು ಅದನ್ನು ಕಟ್ಟಬೇಕು. ಆದರೆ ಇಲ್ಲಿ ಬೆಸ್ಕಾಮ್ನವ್ರು ಏನು ಮಾಡಿದ್ದಾರೆ ಅಂದರೆ, ನಾವು 7 ರೂಪಾಯಿನ ಯೂನಿಟ್ ಅಂತ ನಾವು ಬಳಸಿದ್ರು ಅದು ನನಗೆ ಒಟ್ಟಾರೆ ಆಗುವಂಥದ್ದು 2723 ರೂಪಾಯಿ. ಆದರೆ ಅದಕ್ಕೆ 473 ರೂಪಾಯಿ ನಿಗದಿತ ಶುಲ್ಕ, ಅದು ಫಿಕ್ಸೆಡ್ ಅಂತ ಮಾಡಿದ್ದಾರೆ. ಅಂದರೆ ಇಲ್ಲಿ ಮಿನಿಮಮ್ ಅಂದರೆ ಇಲ್ಲವೇ ಇಲ್ಲ. ಮಿನಿಮಮ್ ಅನ್ನೋ ಪದದ ಅರ್ಥನೇ ಇವರಿಗೆ ಗೊತ್ತಿಲ್ವ? ಹಂಗಾರೆ ಸರ್ಕಾರ ಇಲ್ಲಾಂದರೆ ಮಿನಿಮಮ್ ಹೆಸರಲ್ಲಿ ಲೂಟಿ ಮಾಡ್ತಾ ಇದೆ. ಮಿನಿಮಮ್ ಅನ್ನೋ 473 ರೂಪಾಯಿನ ಲೂಟಿ ಮಾಡ್ತಾ ಇರೋದು. ಅಂದರೆ ಎಕ್ಸ್ಟ್ರಾ ನನಗೆ ಅವಕಾಶನೇ ಇಲ್ಲ. ನನಗೆ 67 ಯೂನಿಟ್ ಅಷ್ಟು ನಾನು ಬಳಸೋಕ್ಕೆ ಅವಕಾಶ ಇತ್ತು. ಅಂದರೆ 67 ಆದಮೇಲೆ ನನಗೆ ಎಕ್ಸ್ಟ್ರಾ ಏನು 68, 69, 70 ಯೂನಿಟ್ಗಳಿಗೆ, ಅಂದರೆ ನನಗೆ ಅದರಲ್ಲಿ 67 ಯೂನಿಟ್ ಮೈನಸ್ ಆದಾಗ ನನಗೆ 473 ರೂಪಾಯಿ ಕಮ್ಮಿ ಆಗಬೇಕು. ಮತ್ತು ಇಲ್ಲಿ ಏನು 140 ರೂಪಾಯಿ ಏನು PNG ಚಾರ್ಜು ಮತ್ತು ಇಂಧನ ಹೊಂದಾಣಿಕೆ ಶುಲ್ಕ 182 ರೂಪಾಯಿ ಅಂತ
ಇದೆಲ್ಲ ಅವಶ್ಯಕತೆ ಇದೆಯಾ? 187 ರೂಪಾಯಿ 83 ಪೈಸೆ ಇಂಧನ ಹೊಂದಾಣಿಕೆ ಶುಲ್ಕ ಮತ್ತು PNG ಚಾರ್ಜು 140 ರೂಪಾಯಿ, ಇದೆಲ್ಲಾನು ಇದ್ರಲ್ಲಿ ಮಾತ್ರ ಏನು ನಮ್ಮ ಬೆಸ್ಕಾಂ ಅಧಿಕಾರಿಗಳಿಗೆ ಮಾತ್ರ ಸಪ್ರೇಟ್ ಆಗಿದೆ. ಇವಾಗ ನಾನು ಯಾವ್ದಾದ್ರು ಒಂದು ಬಸ್ಸೇ ಹತ್ತಿದ್ರೆ ಆಟೋ ಹತ್ತಿದ್ರೆ ಆಟೋದವರು ಮಿನಿಮಮ್ ಅಂದರೆ 36 ರೂಪಾಯಿ ಇದೆ. ಅದಾದಮೇಲೆ ಎಕ್ಸ್ಟ್ರಾ 36 ರೂಪಾಯಿಗೆ ಏನಾದ್ರು ಗ್ಯಾಸ್ ಚಾರ್ಜು, ಸೀಟ್ ಚಾರ್ಜು ಮತ್ತು ರೋಡ್ ಚಾರ್ಜು ಅಂತ ಏನಾದ್ರು ಹಾಕ್ತಾರಾ? ಇಲ್ಲ ಬಸ್ಸಲ್ಲಿ ಹೋದ್ರೆ ನಾನು ಬಸ್ಸಲ್ಲೇ ಕಾಮಾಕ್ಷಿಪಾಳ್ಯದಿಂದ ಟೋಲ್ ಗೇಟ್ ಹತ್ತಿರ 5 ರೂಪಾಯಿ 6 ರೂಪಾಯಿ ಇದೆ, ಅದಕ್ಕೆ ಬೇರೆ ಬೇರೆ ಎಕ್ಸ್ಟ್ರಾ ಅಂದರೆ ಆ ಚಾರ್ಜು ಈ ಚಾರ್ಜ್ ಅಂದರೆ ಇವಾಗ ರೋಡ್ ಚಾರ್ಜು, ಸೀಟ್ ಚಾರ್ಜು ಮತ್ತು ಇಂಧನ ಡೀಸೆಲ್ ಚಾರ್ಜು ಅಂದ್ಬಿಟ್ಟು ಏನಾದ್ರು ಎಕ್ಸ್ಟ್ರಾ ಹಾಕ್ತಾರಾ? ಆದರೆ ಬೆಸ್ಕಾಂನವ್ರು ಮಾತ್ರ ಹಾಕ್ತಾರೆ. ಇವಾಗ ಆಲ್ರೆಡಿ ನಾವು ಒಂದು ಯೂನಿಟ್ಗೆ 7 ರೂಪಾಯಿ ಕಟ್ತಾ ಇದೀವಿ ಅಂದರೆ ಎಲ್ಲ ಒಟ್ಟಾರೆ ಬರಬೇಕು. ಇದೆಲ್ಲ ಎಕ್ಸ್ಟ್ರಾ ಎಂತಕ್ಕೆ? ಲೂಟಿ ಮಾಡೋದಕ್ಕೆ. ಈ ರಾಜ್ಯ ಸರ್ಕಾರ ಒಂದು ಕಡೆ ಕೊಟ್ಟು ಏನು ಗೃಹ ಜ್ಯೋತಿ ಅನ್ನೋ ಸ್ಕೀಮಲ್ಲಿ ಕೊಟ್ಟು ಬೇರೊಂದು ಕಡೆ ಕಿತ್ಕೊಂತ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದನ್ನ ನಾನು ಯಾಕೆ ಹೇಳಬೇಕಾಗಿತ್ತು ಅಂದರೆ ಇದನ್ನ ಹೇಳಲೇಬೇಕು. ಈ ವಿಚಾರನ ಜನರಿಗೆ ತಲುಪಿಸ್ಬೇಕು, ಜನರ ಇದರಿಂದ ಎಚ್ಚೆತ್ಕೋಬೇಕು. ಯಾವ ರೀತಿ ನಮಗೆ ಸರ್ಕಾರಗಳು ಮೋಸ ಮಾಡ್ತಾ ಇದೆ, ಯಾವ ರೀತಿ ನಮ್ಮನ್ನು ಲೂಟಿ ಮಾಡ್ತಾ ಇದೆ, ನಮ್ಮ ಹತ್ರ ದರೋಡೆ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಏನು ಅನವಶ್ಯಕವಾದ ಚಾರ್ಜ್ಗಳು ನನಗೆ ಒಟ್ಟಾರೆ ಲೆಕ್ಕದಲ್ಲಿ ಈಗ 2723 ರೂಪಾಯಿ ದುಡ್ಡು ಬರಬೇಕಾಯ್ತು. ಯಾಕೆ ನಾನು ಬಳಸಿರೋ ಅಂಥದ್ದು ಕೇವಲ 389 ಯೂನಿಟು, ಅದಕ್ಕೆ 7 ರೂಪಾಯಿಗೆ ಏನು ಸರ್ಕಾರ ನಿಗದಿಪಡಿಸಿದೆ ಮಿನಿಮಮ್ ಚಾರ್ಜ್, ಏನು ಕಮರ್ಷಿಯಲ್ ಇದಕ್ಕೆ ಬರೋದ್ರಿಂದ ಕಮರ್ಷಿಯಲ್ ಆಗಿರೋದ್ರಿಂದ ಅಂಗಡಿ ನನಗೆ 7 ರೂಪಾಯಿ ಇದೆ. ಹಾಗಾಗಿ ನಾನು 7 ರೂಪಾಯಿ ಕಟ್ಟೋಣ 2723 ರೂಪಾಯಿ ಕಟ್ಟಬೇಕಾಗಿತ್ತು. ಆದರೆ ನನಗೆ ಹತ್ರ ಬೀಳ 1000 ರೂಪಾಯಿ ಎಕ್ಸ್ಟ್ರಾ ಅಂದರೆ 1050 ರೂಪಾಯಿ ನನಗೆ ಎಕ್ಸ್ಟ್ರಾ ಹೊರೆನ ಹೊರಿಸಿರೋವಂಥದ್ದು ರಾಜ್ಯ ಸರ್ಕಾರ ಇದೆ. ಅನವಶ್ಯಕವಾಗಿ ಇಂಥದ್ದು ಇದರಲ್ಲಿ ಮಿನಿಮಮ್ ಚಾರ್ಜ್ 473 ರೂಪಾಯಿ ಹಾಕಿದ್ದಾರೆ. ಬಹುತೇಕ ಇದು ಯಾವುದೋ ಇಂಧನ ಹೊಂದಾಣಿಕೆ ಶುಲ್ಕನೂ ಬಿಡೋಣ, ಓಕೆ ಅದೇನೋ ಇಂಧನ ಹೊಂದಾಣಿಕೆ ಅಂತೆ, ಮತ್ತು ಇದು ಯಾವುದೋ PNG ಸರ್ಚಾರ್ಜ್ ಅದು ಏನಕ್ಕೆ ಹಾಕ್ತಾರೆ ಇರೋದು ಗೊತ್ತಿಲ್ಲ. ತೆರಿಗೆ ಬಂದು 245 ರೂಪಾಯಿ ಹಾಕಿದ್ದಾರೆ, ಅಂದರೆ 9% ತೆರಿಗೆನೇ ಹಾಕಿದ್ದಾರೆ. ತೆರಿಗೆ ಎಂತಕ್ಕೆ ಹಾಕ್ತಾರೆ ಇದಕ್ಕೆ? ಅದು ರಾಜ್ಯ ಸರ್ಕಾರನೇ ಹೇಳಬೇಕು. ಬೆಸ್ಕಾಂನವ್ರಿಗಂತೂ ಇದ್ರ ಬಗ್ಗೆ ಉತ್ತರನೇ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಸರ್, ಅದು ಸ್ಪೀಡ್ ಆಗ್ಬಿಡುತ್ತೆ ಬಂದ್ಬಿಡುತ್ತೆ ಅಂತಾರೆ. ಆ ಹುಡುಗರುಗಳಂತೂ ಏನು ಬಿಲ್ ಕೊಡೋ ಅಂಥವ್ರಿಗಂತೂ ಮಾಹಿತಿನೇ ಇರಲ್ಲ. ಅಂಥವ್ರನ್ನ ಇಲ್ಲಿ ಕಳಿಸ್ತಾರೆ, ಗೊತ್ತಿದ್ರು ಹೇಳ್ಬೇಡಿ ಜನರಿಗೆ ಅನ್ನೋದಷ್ಟು ಇದು ಮಾಡ್ತಾರೆ. ನಾವೇನಾದ್ರು ಪ್ರಶ್ನೆ ಮಾಡೋಣ ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಕೇಳೋಣ ಅಂದರೆ ಅವ್ರಿಗೆ ಮಾತಿ ಮುಂಚೆ ನೋಡಿದ್ದೀರಲ್ಲ ಮೊನ್ನೆ ನಮ್ಮ ಪಕ್ಷದವ್ರ ಮೇಲೆ ಯಾವ ರೀತಿ ಲೈವ್ ಇದ್ರೂ ಸಹ 351 ಏನೋ ಲೇಡೀಸ್ ಹರಾಸ್ಮೆಂಟ್ ಕೇಸು ಮತ್ತು ಕರ್ತವ್ಯಕ್ಕೆ ಅಡ್ಡಿ ಅಂತ ಯಾವ ರೀತಿ ಹಾಕಿದ್ದಾರೆ ಅಂತ. ಅಂದರೆ ಜನಸಾಮಾನ್ಯರು ಯಾರು ಪ್ರಶ್ನೆ ಮಾಡಬಾರ್ದು. ನಾವೇನೇ ಮಾಡೋರು ಈ ಥರ ನಾವು ದರೋಡೆ ಮಾಡಿದ್ರು ಲೂಟಿ ಮಾಡಿದ್ರು ನಮ್ಮನ್ನ ಯಾರು ಕೇಳಬಾರ್ದು. ನಮ್ಮನ್ನು ಕೇಳಿದ್ರೆ ನಿಮಗೆ ಜೈಲು, ಅಂದರೆ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಸಾಕು, ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿ ನಾವು ನಿಮ್ಮನ್ನ ಜೈಲು ಕಳಿಸುವಂಥ ಕೆಲಸನ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಇವತ್ತು ಪಣ ತೊಟ್ಟಿದೆ. ಇವತ್ತು ಏನು ಇಂಧನ ಸಚಿವರಿದ್ದಾರೆ, ಏನು KG ಚಾರ್ಜು, ಇಂಥ ವಿಚಾರಗಳು ಅವ್ರಿಗೆ ಗೊತ್ತೇ ಇಲ್ಲ. ಒಬ್ಬರು ಗೊತ್ತಿಲ್ಲದ ಮಿನಿಸ್ಟರು, ಇವರು ಗೊತ್ತಿಲ್ಲದೆ ಇರೋ ಥರ ಮಿನಿಸ್ಟರ್ಗಳು. ಏನು ಇವತ್ತಿನ ರಾಜ್ಯ ಸರ್ಕಾರ ಇಂಥ ಇಲಾಖೆಗಳಲ್ಲಿ ಯಾರನ್ನೂ ಗೊತ್ತಿಲ್ಲದರೆ ಇಲ್ಲಾಂದ್ರೆ ಲೂಟಿ ಮಾಡಬೇಕು ಅಂತಲೇ ಪಣ ತೊಟ್ಟಿ ಇವರು ಮಾಡ್ತಾ ಇರೋಂಥದ್ದು. ಏನು 1000 ರೂಪಾಯಿ ಅಷ್ಟು ಎಕ್ಸ್ಟ್ರಾ ನನಗೆ ಒಂದು ಅಂಗಡಿಗೆ ಬಂದಿದೆ ಅಂದರೆ ಇವತ್ತು ಸಾವಿರಾರು ಅಂಗಡಿಗಳಿದೆ. ಸಾವಿರಾರು ಅಂಗಡಿಗಳಿಂದ ಎಷ್ಟು ಲೂಟಿ ಮಾಡ್ತಿರ್ಬೇಡ ರಾಜ್ಯ ಸರ್ಕಾರ. ಇಲ್ಲಿ ಅತಿ ಹೆಚ್ಚು ಬಳಸುವಂಥ ಕಮರ್ಷಿಯಲ್ ಅಂಗಡಿಗಳಿಗೆ ಇವರು 7 ರೂಪಾಯಿ ನಿಗದಿಪಡಿಸ್ತಾರೆ. ಇದರಿಂದನೇ ಏನಾದ್ರು ಎಕ್ಸ್ಟ್ರಾ ಅಂದರೆ ನಾನು ಏನಾದ್ರು ವಿದ್ಯುತ್ನ ಸಪ್ರೇಟಾಗಿ ಏನಾದ್ರು ಉತ್ಪತ್ತಿ ಮಾಡ್ತಾರಾ ಅಂಗಡಿಯವ್ರಿಗೆ ಅಂತ. ಕಮರ್ಷಿಯಲ್ ಆದರೆ ಏನು, ಕಮರ್ಷಿಯಲ್ ಅತಿ ಹೆಚ್ಚು ಬಳಸಿದ್ರೆ ಅವ್ರು ಇವತ್ತು ಉದ್ಯೋಗನ ಸೃಷ್ಟಿ ಮಾಡಬೇಕಾಯ್ತು ಸರ್ಕಾರಗಳು, ಹೊರೆನ ಹೊರಿಸೋವಂಥದ್ದೇನು? ಇವತ್ತು ನಾವು ಅಂಗಡಿಗಳನ್ನ ಮಾಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸರ್ಕಾರಗಳು ಪ್ರೋತ್ಸಾಹಗಳು ಕೊಡಬೇಕು. ಇವತ್ತು ಸರ್ಕಾರಗಳು ಯಾವುದೋ ಒಂದು ಅಂಗಡಿ ಮಾಡಿದರೆ ಅವ್ರಿಗೆ ಎಂಕರೇಜ್ ಮಾಡಬೇಕು ಅನ್ನೋ ದೃಷ್ಟಿ ಇಲ್ಲ. ಆದರೆ ಕಿತ್ಕೊಳ್ಳುವಂಥ ಕೆಲಸನ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರಿಗೆ GST ಹೊರೆ ಆಗಿರ್ಬೋದು, GST ಅದು ಬಿಟ್ಟರೆ ಈ ಥರ ಏನು ಹೊರೆಗಳನ್ನ ಹೊರಿಸಿ ಜನಸಾಮಾನ್ಯರು ಬದುಕೋದಕ್ಕೆ ಆಗಲೇಬಾರ್ದು ಅನ್ನುವಂಥ ಕೆಟ್ಟ ಸ್ಥಿತಿಗೆ ತರುವಂಥದ್ದು. ಮತ್ತು ಇವನ್ನ ಏನಾರು ಮಾಡಿ ನಾವು ದುಡಿಯುವಂಥ ಅಲ್ಪ ಸ್ವಲ್ಪ ದುಡ್ಡನ್ನ ಉಳಿಸೋವಂಥದ್ದಿದ್ರು ಈ ಥರ ಕಿತ್ಕೋಬೇಕು, ನಮ್ಮ ಹತ್ರ ಲೂಟಿ ಮಾಡಬೇಕು. ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದ್ರು ಇವ್ರಿಗೆ ಯಾವ ರೀತಿ ದುಡ್ಡು ಉಳಿಬಾರ್ದು. ನಾವು ಮಾತ್ರ ಚೆನ್ನಾಗಿರಬೇಕು, ನಮ್ಮ ಹೆಂಡ್ರು ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕು. ಇನ್ನು ಜನಸಾಮಾನ್ಯರು ಈಗಲೇ ದುಡ್ಕೊಂಡು ಹಿಂಗೆ ಏನು ದುಡಿಯುವಂಥ ದುಡ್ಡನ್ನೆಲ್ಲ ಲೂಟಿ ಮಾಡುವಂಥ ಕೆಲಸನ ಸರ್ಕಾರಗಳು ಮಾಡ್ತಾ ಇದೆ. ಇದರಿಂದ ಜನಸಾಮಾನ್ಯರು ಎಚ್ಚೆತ್ಕೋಬೇಕು. ಯಾಕೆ ನಾನು ಈ ವಿಚಾರನ ಹೇಳಿದೆ ಅಂದರೆ, ಏನು ನಿಗದಿತ ಶುಲ್ಕ ಅನ್ನೋ ಹೆಸರಲ್ಲಿ ಬೆಸ್ಕಾಂ ಅಧಿಕಾರಿಗಳು, ಬೆಸ್ಕಾಂ ರಾಜ್ಯ ಸರ್ಕಾರ ಲೂಟಿ ಮಾಡ್ತಾ ಇದೆ. ಬೆಸ್ಕಾಂನ ರೂಪದಲ್ಲಿ ಏನು 473 ರೂಪಾಯಿ ದುಡ್ಡು ಬೆಸ್ಕಾಂ ಇದೆ, ಅದಕ್ಕೆ ಇಷ್ಟು ಮಿನಿಮಮ್ ಅನ್ನೋದು ಇರಬೇಕು. ಮಿನಿಮಮ್ ಅಂದರೆ ಕಾಮನ್ ಸೆನ್ಸ್ ಇಲ್ವಾ? ಹಂಗಾರೆ ಗೊತ್ತಿಲ್ವ ಅವ್ರಿಗೆ? ಅದಾದಮೇಲೆ ಎಕ್ಸ್ಟ್ರಾ ಹಾಕಬೇಕಾಗಿತ್ತು. ಆದರೆ ನನಗೆ ಇಲ್ಲಿ ಮಿನಿಮಮ್ನು ಬಿಟ್ಟು ಮಿನಿಮಮ್ ಇದಕ್ಕೆ ಲೆಕ್ಕಕ್ಕೆ ಇಲ್ಲ. ಮಿನಿಮಮ್ನ ಬಳಸ್ತಾಗಲಿ 473 ರೂಪಾಯಿ ಕಟ್ಬೇಕು. ಆದರೆ ಅದಕ್ಕೇನು ಫ್ರೀ ಇಲ್ಲ, ಅಂದರೆ ಎಕ್ಸ್ಟ್ರಾ ಇಷ್ಟು ಅಂತ ಯೂನಿಟ್ ಬಳಸಂಗೇ ಇಲ್ಲ. ನಾನು 1 ಯೂನಿಟ್ ಬಳಸಿದ್ರು 473 ಪ್ಲಸ್ 7 ರೂಪಾಯಿ ಎಕ್ಸ್ಟ್ರಾ, ಅಂದರೆ
ಇಷ್ಟು ಅಂತ ಮಿನಿಮಮ್ ಇಲ್ಲ, ಆದರೆ 473 ರೂಪಾಯಿ ಹತ್ರ ಸುಮ್ಮನೆ ಕಟ್ಟಲೇಬೇಕು ಏನೋ ಬೆಸ್ಕಾಮಿ. ಇದು ರಾಜ್ಯ ಸರ್ಕಾರ ಲೂಟಿ ಮಾಡ್ತಿರುವಂಥದ್ದು. ಯಾವ ರೀತಿ ಲೂಟಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ನಮ್ಮ ಮನೆ ತವೇ ಒಬ್ರದ್ದು ವಾಟರ್ ಬಿಲ್ ಬಂದಿತ್ತು. ಏನು ಪಾಪ ಅವ್ರು ಬಳಸೋವಂಥದ್ದು ಪ್ರತಿ ತಿಂಗಳು ಒಂದು 1,500 ರೂಪಾಯಿ ಪ್ರತಿ ತಿಂಗಳು ಬರ್ತಾಯಿತ್ತು. ಆದರೆ ಈ ಬಾರಿ ಯಾವುದೋ ಹೋದ ತಿಂಗಳಲ್ಲಿ ಕಮ್ಮಿ ಅಂದರೆ 7,000ರಿಂದ 8,000 ರೂಪಾಯಿ ಬಿಲ್ ಬಂದಿದೆ. 7,500ರಿಂದ 8,000 ರೂಪಾಯಿ ಬಿಲ್ ಬಂದಿದೆ. ಕೇಳಿದ್ರೆ ನೀವು ಬಳಸಿದ್ದೀರಾ. ಒಬ್ಬ ವ್ಯಕ್ತಿ ಒಂದು ಬಿಲ್ಡಿಂಗಲ್ಲಿ ಏನು ಒಂದು 3ರಿಂದ 4 ಮನೆ ಇದೆ. ಆ ಮನೆಯವರು ಏನು 6,000ರಿಂದ 7,000 ರೂಪಾಯಿ 1,500 ರೂಪಾಯಿ ಹಿಂದೆ ತಿಂಗಳಿಂದ ಬಂದಿದೆ. ಆದರೆ ಈ ತಿಂಗಳು ಮಾತ್ರ 7,000 ರೂಪಾಯಿ ಹೆಂಗೆ ಬರ್ತದೆ. ಆದರೆ ಇವ್ರು ರೀಡ್ ಮಾತ್ರ ಚೆನ್ನಾಗಿ ಓಡಿಸ್ತಾರೆ. ಅದು ಯಾವ ರೀತಿ ಓಡಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಅತಿಯಾಗಿ ಇತ್ತೀಚೆಗೆ ಸಿಕ್ಕಾಪಟ್ಟೆ BWSP ಆಗ್ಬೋದು, ಬೆಸ್ಕಾಮ್ದು ಆಗ್ಬೋದು, ಲೂಟಿ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಕಾರಣಗಳು ಕೇಳಿದ್ರೆ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಮತ್ತು ನಾವು ನಂದೇ ಮನೆಯದು ಪ್ರಾಬ್ಲಮ್ ಆದಾಗ ನಾನು ಕಂಪ್ಲೇಂಟ್ ಮಾಡಿದ್ದಕ್ಕೆ ಅಲ್ಲಿ ಒಂದಷ್ಟು 300 ಚಿಲ್ಲರೆಯಷ್ಟು ಒಂದು 900 ರೂಪಾಯಿ ಖರ್ಚಾಯಿತು. ಅದು ಬಂದು ಅವ್ರು ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಏನು ಅದರಲ್ಲೆಲ್ಲ ಸರಿಯೇ ಇದೆ ಅಂತ ಬಂತು. ಅಲ್ಲಿ ನಾನು ನೋಡಿದ್ದು ನಮ್ಮ ಮನೇಲಿ ಪ್ರತಿ ತಿಂಗಳು ಗೃಹ ಜ್ಯೋತಿಗೆ ಹಾಕಿಂತ ಮುಂಚೆ ನಂದು 60 ಯೂನಿಟ್ 70 ಯೂನಿಟ್ ಅದೇ ಪ್ರಮಾಣದಲ್ಲಿ ನಾವು ಬಳಸ್ತಾ ಇದ್ದಿದ್ದು. ಪ್ರತಿದಿನ ಅದೇ ಬಳಸ್ತಾ ಇದ್ದು. ಆದರೆ ಗೃಹ ಜ್ಯೋತಿ ಬತ್ತಿದಂಗೆ ನಮ್ಮ ಮನೇಲಿ 190-200 ಯೂನಿಟ್ ಬಳಸುವಂಥದ್ದು ಆಗೋಯ್ತು. ಅದು ಹೆಂಗೆ ಆಯಿತು ಅಂತ ನಮಗಂತೂ ಅದು ಉತ್ತರನೇ ಸಿಗಲಿಲ್ಲ. ಏನು ಎಲೆಕ್ಟ್ರಿಕಲ್ ಬಂದರೂ ಎಲ್ಲ ಸರಿ ಇದೆ ಅಂತಾರೆ, ಇವ್ರು ಬಂದರೂ ಎಲ್ಲ ಸರಿ ಇದೆ ಅಂತ. ಆದರೆ ಅದೇ ಬಿಲ್ಗಳನ್ನ ನಾನು ಕೊಡ್ತಾ ಇದ್ದೀನಿ. 6-7 ತಿಂಗಳಿಂದ ಬಳಸೋ ಇರೋವಂಥ ಬಿಲ್ ಕೊಟ್ಟರು ಸಹ ಅಷ್ಟೇ ಇದೆ. ಅಂದರೆ 60ರಿಂದ 70 ಯೂನಿಟ್ ಇದ್ದಿದ್ದು ದಿಢೀರಂತ 170-180-100 ಯೂನಿಟ್ ಹೆಂಗಾಯಿತು ಅನ್ನೋದು ನಮಗೂ ಅಚ್ಚರಿನೇ. ಯಾವ ರೀತಿ ಇವರು ಲೂಟಿಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಇದನ್ನೆಲ್ಲ ನಾನು ಹೇಳ್ತಾ ಇರೋದು, ಯಾವುದೇ ಪಕ್ಷದಲ್ಲಿರಲಪ್ಪ ನೀವು, ಯಾವುದೇ ಪಕ್ಷದಲ್ಲಿರಲಿ ಪ್ರಶ್ನೆ ಮಾಡಿರಿ. ಗುಲಾಮರಾಗ್ಬಿಟ್ರಿ ಕಣ್ರಯ್ಯ ಇಂಥ ವಿಚಾರಗಳು. ನಿಮ್ಮದು ದುಡ್ಡು ಲೂಟಿ, ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಇವತ್ತು ಬೆರಳಿನಿಕೆ ಎಷ್ಟು ಏನು 1% 2% ಚೇಲಗಳು ಅವ್ರ ಜೊತೆ ಬಕೆಟ್ ಇಟ್ಕೊಂಡು ಜೀವನ ಮಾಡ್ತಿರೋಂಥವ್ರು. ಇನ್ನು ಮಿಕ್ಕಿದ 90% ಜನ ಏನು ಅವ್ರ ಜೊತೆ ಕೆಲಸ ಮಾಡ್ತಿರೋಂಥದ್ದು, ಯಾವುದೇ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಿರೋಂಥವ್ರು ನಮ್ಮಂಥ ಮಿಡಲ್ ಕ್ಲಾಸ್ ಜೀವನ, ಆಟೋ ಓಡಿಸುವಂಥವ್ರು, ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡುವಂಥವ್ರೆ, ಒಂದಷ್ಟು ಸಣ್ಣ ಪುಟ್ಟ ಉದ್ಯಮಗಳು ಮಾಡ್ತಿರೋಂಥವ್ರನ್ನೇ ನೀವು ಅವ್ರ ಪಕ್ಷಗಳ ಜೊತೆ ಯಾರು ನಿಮ್ಮ ಪಕ್ಷಗಳ ಜೊತೆ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಮೇಲೂ ಇದು ಹೊರೆ ಇದೆ. ದಯವಿಟ್ಟು ಏನು ಇದರಲ್ಲಿ ತಪ್ಪನ್ನು ಹುಡುಕ್ತೆ ಮತ್ತು ಕೆಲವೊಂದು ವಿಚಾರಗಳನ್ನ ಇದೇ ಹೇಳಿ ಪರವಾಗಿಲ್ಲ, ಕಮೆಂಟ್ ಮುಖಾಂತರ ತಿಳಿಸಿ. ಆದರೆ ಗುಲಾಮ್ಗಿರಿ ಬೇಡ, ಅಂಧಭಕ್ತಿ ಬೇಡ. ಮತ್ತು ಅಂಧಭಕ್ತಿಗೂ ದೇಶ ಪ್ರೇಮಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂಧಭಕ್ತಿ ಅಂದರೆ ಒಂದು ಪಕ್ಷಕ್ಕೆ ನೀವು ಸೀಮಿತ ಆಗಿರುವಂಥದ್ದು. ಅವರು ದೇಶ ಪ್ರೇಮಿಗಳಲ್ಲ. ನಿಜವಲ್ಲ, ಅವರು ದೇಶ ಪ್ರೇಮಿಗಳಾಗಕ್ಕೆ ಯಾವುದೇ ಅರ್ಹತೆ ಇಲ್ಲ. ಇದನ್ನು ಅವರು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೀವು ಒಂದು ಪಕ್ಷಕ್ಕೆ ಸೀಮಿತ ಆಗಿರುವಂಥವ್ರು ದೇಶ ಪ್ರೇಮಿಗಳಲ್ಲ. ಇಂಥ ವಿಚಾರಗಳನ್ನ ಲೂಟಿ ಮಾಡ್ತಾ ಇರೋಂಥ ವಿಚಾರಗಳನ್ನ ಪ್ರಶ್ನೆ ಮಾಡಬೇಕಾಗಿರೋವಂಥದ್ದು ನೀವುಗಳು. ಆದರೆ ನೀವು ಯಾವುದೋ ಒಂದು ಪಕ್ಷಕ್ಕೆ ಸಮರ್ಥನೆ ಮಾಡ್ಕೊಳ್ಳೋವಂಥದ್ದು, ಒಂದು ಪಕ್ಷದ ಬಕೆಟ್ ಹಿಡಿಯುವಂಥದ್ದು ದೇಶ ಪ್ರೇಮ ಆಗಲ್ಲ. ಅದು ದೇಶ ಪ್ರೇಮಿಗಳಲ್ಲ. ಮತ್ತು ಜೀತದಾರಾಗಿ ನೀವು ಇರಬೇಡಿ. ಒಂದು ಪಕ್ಷಕ್ಕೆ ಸೀಮಿತವಾಗಿ ಅವರ ಮಕ್ಕಳೇ ಅವ್ರ ಮೊಮ್ಮಕ್ಕಳುಗಳಿಗೆ ಜೈಕಾರ ಹಾಕೊಂಡು ಅವ್ರಿಗೆ ಕೂಗಾಡ್ಕೊಂಡಿದ್ರೆ ಈ ಥರ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕು. ಇದನ್ನು ಪ್ರಶ್ನೆ ಮಾಡಿದ್ರೆ ನಾನು ಇವಾಗ ಇದನ್ನು ತಗೊಂಡೋಗಿ ಬೆಸ್ಕಾಮ್ ಹತ್ರ ಪ್ರಶ್ನೆ ಮಾಡ್ತೀನಿ. ಪ್ರಶ್ನೆ ಮಾಡ್ಬೋದು, ಪ್ರಶ್ನೆ ಮಾಡ್ತೀನಿ. ಆದರೆ ಪ್ರಶ್ನೆ ಮಾಡಿದ್ರೆ ಏನು ಪರಿಹಾರ ಅಂದರೆ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ ಅಂದರೆ 132 ಮತ್ತು ಮುಂಚೆ ಇದೆಯಲ್ಲ ಇವ್ರನ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ 132 ಅಲ್ಲಿ ಯಾರು ಲೇಡೀಸ್ ಇರಲಿ ಇಲ್ಲದೆ ಹೋಗ್ಲಿ ಕರ್ಸ್ಕೊಂಡು ಲೇಡೀಸ್ ಹರಾಸ್ಮೆಂಟು ವಿಡಿಯೋ ಲೈವ್ಗಳಿದ್ರು ಮಾನ ಮರ್ಯಾದೆ ಇಲ್ಲದೆ ಇರೋಂಥ ಪೊಲೀಸ್ನವರು, ಲಜ್ಜೆಗೆಟ್ಟವರು, ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. 3 ಬಿಟ್ಟು ನಿಂತ್ಬಿಟ್ಟಿದ್ದಾರೆ ಇವತ್ತು. ಕೋರ್ಟ್ಗಳು ಹಾಗೆ ಇದೆ. ಅದನ್ನು ಯಾವ ರೀತಿ ವಿಡಿಯೋಗಳು ತೋರಿಸಿದ್ರು ಗಮನಿಸೋಕ್ಕೆ ಅವ್ರು ಯಾವ ರೀತಿ ಜಡ್ಜ್ಗಳಾದ್ರೆ ನನಗಂತೂ ಅರ್ಥ ಆಗಲ್ಲ. ಅವ್ರು ಕೇಸ್ ಹಾಕೋರೆ ಸುಳ್ಳು ಕೇಸು, ಕಳಿಸೋ ಜೈಲಿಗೆ. ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಇಂಥವನ್ನೆಲ್ಲ ಪ್ರಶ್ನೆ ಮಾಡಲಿಲ್ಲ ಅಂದರೆ ಮುಂದಿನ ಜೀವನ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನೀವು ಯೋಚನೆ ಮಾಡಿ, ಅಂಧರಾಗಬೇಡಿ, ಗುಲಾಮರಾಗಬೇಡಿ, ಪ್ರಶ್ನೆ ಮಾಡಿ. ನೀವು ಯಾವುದೇ ಪಕ್ಷದಲ್ಲಿ ಕೆಲಸ ಮಾಡ್ರಯ್ಯ, ಪ್ರಶ್ನೆ ಮಾಡ್ರಯ್ಯ. ಇಂಥ ವಿಚಾರಗಳು ನಿಮ್ಮ ಪಕ್ಷಗಳು ಬಂದಾಗ ಇವತ್ತೇನು ಕಾಂಗ್ರೆಸ್ನಲ್ಲಿರುವಂಥವ್ರು ಕಾಂಗ್ರೆಸ್ ಪಕ್ಷದಲ್ಲೇ ಕೆಲಸ ಮಾಡ್ತಿರೋವಂಥದ್ದು ಪ್ರಶ್ನೆ ಮಾಡಿ. ಇಂಥ ವಿಚಾರಗಳನ್ನ ಪ್ರಶ್ನೆ ಮಾಡಿ. ಏನಂತಕ್ಕಿದು ಲೂಟಿ ಆಗುವಂಥ ಕೆಲಸ ಮಾಡ್ತಾ ಇದೆ ಅನವಶ್ಯಕವಾಗಿ. ನಾನು ಅವೆಲ್ಲ ಬಿಡಿಸಿ ಹೇಳಿದೆ. ಏನು ಅಂದರೆ ಒಬ್ಬ ಆಟೋ ಡ್ರೈವರು ಇಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ಅವನು 36 ರೂಪಾಯಿ ಆಗುತ್ತೆ ಗೌರ್ಮೆಂಟ್ ನಿಗದಿಪಡಿಸಿದ್ದು. ಆದರೆ ಅವನು 36 ರೂಪಾಯಿ ತಗೋಬೇಕು. ಅದಕ್ಕಿಂತ ಹೆಚ್ಚಿಗೆ ತಗೊಂಡ್ರೆ ಅಂದರೆ ಅವನು ಹೆಚ್ಚಿಗೆ ಏನಾದ್ರು ಕೇಳ್ತಾನೆ ಅಂದರೆ ನನಗೆ ಡೀಸೆಲ್ ಗ್ಯಾಸ್ ಶುಲ್ಕ ಎಕ್ಸ್ಟ್ರಾ ಬೇರೆ, ಮತ್ತು ರೋಡ್ ಶುಲ್ಕ ಬೇರೆ, ಟೈರ್ ಶುಲ್ಕ ಬೇರೆ, ಸೀಟ್ ಶುಲ್ಕ ಬೇರೆ ಅಂತ ಯಾವುದೂ ಹಾಕಲ್ಲ. ಒಟ್ಟಾರೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಏನು ತೆರಿಗೆ ಅನ್ನೋದನ್ನು ಬಿಟ್ಟರು ಇನ್ನು ಅನವಶ್ಯಕವಾಗಿ ಏನು ನಿಗದಿತ ಶುಲ್ಕ ಅನ್ನೋದು ಸುಮ್ಮನೆ ಎಕ್ಸ್ಟ್ರಾ ದಂಡ. ಅದು
ಅಂದರೆ ನಮಗೆಲ್ಲ ಪೆನಾಲ್ಟಿ ಇದ್ದಂಗೆ ಅವೆಲ್ಲ. ಮತ್ತು ಇಂಧನ ಹೊಂದಾಣಿಕೆ ಶುಲ್ಕ 182 ರೂಪಾಯಿ 83 ಪೈಸೆ ಬಂದಿರೋವಂಥದ್ದು. ಮತ್ತು ಇದು ಯಾವುದೋ PNG ಸರ್ಚಾರ್ಜ್ ಅಂತ 140 ರೂಪಾಯಿ, ಇವೆಲ್ಲ ಅನವಶ್ಯಕವಾಗಿರುವಂಥದ್ದು. ಯಾಕಂದರೆ ಒಟ್ಟಾರೆ 7 ರೂಪಾಯಿ ಯೂನಿಟ್ ನಾನು ಬಳಸ್ತಾ ಇರೋ ಯೂನಿಟ್ಗೆ ಒಟ್ಟಾರೆ ಎಲ್ಲ ಮಿಕ್ಸ್, ಅಂದರೆ ಒಟ್ಟಾರೆ ಬರಬೇಕು, ಎಲ್ಲ ಜೊತೆಲೇ ಇರಬೇಕಾಗಿತ್ತು. ಆದರೆ ಇದನ್ನು ಸಪ್ರೇಟ್ ಮಾಡಿ ಲೂಟಿ ಮಾಡುವಂಥ ಕೆಲಸನ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಬೆಸ್ಕಾಂ ಅಧಿಕಾರಿಗಳನ್ನ ಬಿಟ್ಟು ಲೂಟಿ ಮಾಡುವಂಥ ಕೆಲಸನ ಮಾಡ್ತಾ ಇದೆ. ಅಂದರೆ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊಳ್ಳುವಂಥ ಕೆಲಸನ ಮಾಡ್ತಾ ಇದೆ. ಇದು ಜನಸಾಮಾನ್ಯರು ಎಚ್ಚೆತ್ಕೋಬೇಕು. ನಾವು ಪ್ರಾಮಾಣಿಕರನ್ನ ಆಯ್ಕೆ ಮಾಡಲಿಲ್ಲ ಅಂದರೆ ಬಿಟ್ಟು ಆಸೆ ಪಟ್ಟರೆ, ಅಂದರೆ ಇವತ್ತೇನು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಮತ್ತು ಸಾರಿಗೆಯಲ್ಲಿ ಫ್ರೀ ಕೊಡ್ತಾ ಇರೋವಂಥ ಆಸೆಗಳಿಗೆ ಬಿಟ್ಟು ಓಟ್ ಹಾಕಿದ್ರ ಪರಿಣಾಮ ನಮ್ಮನೇಲಿ ನಮ್ಮಮ್ಮ ಒಬ್ರಿಗೆ ಸಿಗ್ತಾ ಇರ್ಬೋದು ಅವಕಾಶ, ಆದರೆ ನನಗೆ ನನ್ನ ತಂದೆಗೆ ಇಬ್ರಿಗೂ ಹೊರೆ ಇದರಿಂದ. ನಿಮ್ಮ ಮನೇಲೂ ಅಷ್ಟೇ, ಯಾರೋ ಒಬ್ರಿಗೆ ಸಿಗ್ತಾ ಇದೆ, ಇಬ್ರಿಗೆ ಸಿಗುತ್ತೆ, ಆದರೆ ನಿಮ್ಮ ಮನೇಲಿ ಇರೋರೆಲ್ಲ ಸಫರ್ ಪಡೋವಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೋಬೇಕು. ಏನು ಬಿಟ್ಟು ಆಸೆಗೆ ಓಟ್ ಹಾಕೋದು ಬಿಟ್ಟು, ಯಾವುದೋ ಪಕ್ಷಕ್ಕೆ, ಜಾತಿಗೆ, ಧರ್ಮಕ್ಕೆ ಓಟ್ ಹಾಕೋದು ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ನಾವು ಓಟ್ ಹಾಕಲಿಲ್ಲ ಅಂದರೆ ಈ ವ್ಯವಸ್ಥೆ ಬದಲಾಗಲ್ಲ. ನಮ್ಮನ್ನು ಲೂಟಿ ಮಾಡೋದು ನಿಲ್ಲಿಸಲ್ಲ. ಬಡವರಾಗೇ ಇರ್ತಾರೆ. ಏನು ಬಂದಂಥ ಅಯೋಗ್ಯರು ಲೂಟಿ ಮಾಡ್ತಾನೆ ಇರ್ತಾರೆ. ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಇದಕ್ಕೆ ಪರಿಹಾರ ಇಲ್ಲ. ಮತ್ತು ನಾವು ಇದೇ ರೀತಿ ಜಾತಿ ಧರ್ಮದ ಮೇಲೆ ನಮ್ಮನ್ನು ಕೊಂಡ್ಕೊಂತಾರೆ, ದುಡ್ಡು ಕೊಟ್ಟು ಕೊಂಡ್ಕೊಂತಾರೆ, ಬೇರೆ ಬೇರೆ ಆಸೆಗಳನ್ನ ತೋರಿಸ್ತಾರೆ, ಆಮಿಷಗಳನ್ನ ತೋರಿಸ್ತಾರೆ, ಈ ರೀತಿ ಲೂಟಿನ ಮಾಡ್ತಾರೆ. ಕಣ್ಣೆದುರೇ ಇರುವಂಥದ್ದು ನಾನು ಬಿಡಿಸಿ ಹೇಳಿದೆ. ಅದಕ್ಕೋಸ್ಕರ ಯಾವ್ಯಾವ ರೀತಿ ಇವರು ದಂಡನ ಹಾಕಿದ್ದಾರೆ ಮತ್ತು ಯಾವ್ಯಾವ ರೀತಿ ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ, ಯಾವ ರೀತಿ ನಮ್ಮ ಹತ್ರ ಕೊಳ್ಳೆ ಹೊಡೆದು ನಮ್ಮನ್ನು ಏನು ದುಡಿಯುವಂಥ ಅಲ್ಪ ಸ್ವಲ್ಪ ದುಡ್ಡು ಉಳಿಸುವಂತಕ್ಕೋಸ್ಕರ ಅಂಗಡಿ ಮಾಡ್ಕೊಂಡಿರ್ತೀವಿ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ಆದರೆ ಇವತ್ತು ಕಾಂಪಿಟೇಷನ್ ಇರೋದ್ರಿಂದ ನಾವು ಜೀವನ ಮಾಡ್ಬೋದು. ಇವತ್ತು ಬಿಸ್ನೆಸ್ಗಳಲ್ಲಿ ದುಡ್ದು 10 ರೂಪಾಯಿ ಉಳ್ಸೋಕ್ಕಾಗಲ್ಲ, ಆದರೆ ಆ 10 ರೂಪಾಯಿ ಉಳಿಸೋ ದುಡ್ಡನ್ನು ಸಹ ಸರ್ಕಾರಗಳು ಈ ಥರ ಎಕ್ಸ್ಟ್ರಾ ಅನವಶ್ಯಕವಾದ ಪೆನಾಲ್ಟಿಗಳ ಚಾರ್ಜಸ್ಗಳ ಮುಖಾಂತರ ನಮ್ಮನ್ನು ಲೂಟಿ ಮಾಡ್ತಾ ಇದೆ. ದಯವಿಟ್ಟು ಜನಸಾಮಾನ್ಯರು ಎಚ್ಚೆತ್ಕೊಂಡು ಏನು ಇದನ್ನು ಪ್ರಶ್ನೆ ಮಾಡಿ, ಇದನ್ನು ಕೇಳಿ, ಸಾಧ್ಯವಾದರೆ ವಿಡಿಯೋ ಮಾಡೋದ್ರ ಮೂಲಕ ಈ ದರಿದ್ರ ಏನು ಸರ್ಕಾರಗಳು ಏನು ಯಾರೂ ಕೇಳಲ್ಲ, ಯಾರೂ ನಮ್ಮನ್ನು ಕೇಳಲ್ಲ, ನಮ್ಮನ್ನು ಪ್ರಶ್ನೆ ಮಾಡಲ್ಲ, ನಾವು ಕುಂತಿದ್ದಲೇ ಪ್ರಶ್ನೆ ಮಾಡೋದು, ಈ ಥರ ವಿಡಿಯೋ ಮಾಡೋದ್ರ ಮೂಲಕ, ಇದಕ್ಕೆ ಕಮೆಂಟ್ ಹಾಕೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ರೆ ತನ್ನಂತಾನೆ ಅಟ್ಲೀಸ್ಟ್ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಏನಿದು ಅನವಶ್ಯಕವಾಗಿರುವಂಥದ್ದನ್ನು ಬದಲಾಯಿಸಲಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.